ಎಫೆಕ್ಟ್ ಏನು ಅನ್ನೋದು ಇವತ್ತೇ ಗೊತ್ತಾಗಲ್ಲ, ಮುಂದಿನ ವಾರ ಗೊತ್ತಾಗುತ್ತೆ ನೋಡಿ ನಮಗೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ ವಿಪರೀತ ವ್ಯತ್ಯಯ ಆಗೋ ಸಾಧ್ಯತೆ ಇದೆ. ಪ್ರತಿ ಲೀಟರ್ಗೆ 3ರಿಂದ 5 ರೂಪಾಯಿ ತನಕ ಏರಿಕೆ ಆಗಬಹುದು ಅಂತ ಇದ್ರೆ ಅದು ಜಾಸ್ತಿ ಕೂಡ ಆಗ್ಬೋದು. ಪ್ರತಿ ಪೆಟ್ರೋಲ್ ಬ್ಯಾರೆಲ್ಗೆ $5 ರಿಂದ $10 ಏರಿಕೆ ಆಗೋ ಸಾಧ್ಯತೆ ಇದೆ. ಡೀಸೆಲ್ ಪ್ರತಿ ಲೀಟರ್ಗೆ 5ರಿಂದ 9 ರೂಪಾಯಿವರೆಗೂ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. ಯಾಕೆ ಅಂತಲೂ ಹೇಳ್ತೀವಿ. ಪ್ರತಿ ಡೀಸೆಲ್ ಬ್ಯಾರೆಲ್ಗೆ $13ರಿಂದ $20 ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಸೊ ಯುದ್ಧದಿಂದ ಬರೀ ಪೆಟ್ರೋಲ್ ಡೀಸೆಲ್ ಅಲ್ಲ, ಷೇರು ಮಾರುಕಟ್ಟೆಯಲ್ಲೂ ಕೂಡ ರಕ್ತದೊಕ್ಕುಳಿ ಆಗುತ್ತೆ. ಬೆಳಗ್ಗೆಯಿಂದಲೂ ಷೇರು ಮಾರುಕಟ್ಟೆ ಬಿದ್ದು ಹೋಗ್ತಾ ಇದೆ, ಕುಸಿದು ಬೀಳ್ತಾ ಇದೆ. 1400 ಅಂಕಗಳ ಕುಸಿತದಿಂದಲೇ ಮಾರ್ಕೆಟ್ ಇವತ್ತು ಆರಂಭ ಆಗಿದ್ದು. ಹಂಗ್ ನೋಡೋದಾದ್ರೆ ಷೇರು ಮಾರುಕಟ್ಟೆಯಲ್ಲಿ 8 ಲಕ್ಷ ಕೋಟಿ ನಷ್ಟ ಆಗಿದೆ. ಇದಿನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ ಇದ್ದಾರೆ. ಇದರ ನಡುವೆ ಭಾರತಕ್ಕೆ ಎಫೆಕ್ಟ್ ಫಿಕ್ಸ್ ಅನ್ನೋ ಪ್ರಶ್ನೆ ಬರುತ್ತೆ ನೋಡಿ. ಹರ್ಮುಜ್ ಜಲಸಂಧಿ ಇರಾನ್ ಕಂಟ್ರೋಲ್ ಅಲ್ಲಿ ಇರೋದ್ರ ಬಗ್ಗೆ ನಾವು ಇದೇ 11 ದಿನಗಳ ಯುದ್ಧ ಅಂತ ಆಯ್ತಲ್ಲ, 12 ದಿನಗಳ ಯುದ್ಧ ಅಂತ ಇಸ್ರೇಲ್ ವರ್ಸಸ್ ಇರಾನ್, ಅವಾಗ್ಲೂ ಈ ಹರ್ಮುಜ್ ಜಲಸಂಧಿ ಬಗ್ಗೆ ಮಾತಾಡಿದ್ವಿ. ಚಿಕನ್ ನೆಕ್ ಅಂತ ಕರೀತಾರೆ. ಇಲ್ಲಿಂದ ಬರೋಬ್ಬರಿ ಇಡೀ ಪ್ರಪಂಚದಲ್ಲಿ ಅಂದ್ರೆ ಇಡೀ ವಿಶ್ವಕ್ಕೆ 25ರಿಂದ 30ರಷ್ಟು ಶೇಕಡ, ನಾನು ಭಾರತಕ್ಕೆ ಅಂತ ಹೇಳ್ತಾ ಇಲ್ಲ, ಇಡೀ ವಿಶ್ವಕ್ಕೆ ಶೇಕಡ 25ರಿಂದ 30ರಷ್ಟು ಕಚ್ಚಾ ತೈಲ ಬರುವಂತದ್ದೇ ಇಲ್ಲಿಂದ. ಅಲ್ಲಿ ಅವ್ರು ಅಡ್ಡ ಹಾಕಿದ್ರು ಅನ್ಕೊಳ್ಳಿ, ನಿಮ್ಮನೆ ಗದ್ದೆಯಿಂದ ಇನ್ನೊಬ್ರಿಗೆ ಮನೆ ಹೊಲಕ್ಕೆ ಹೋಗಕ್ಕೆ ನೀವು ಜಾಗ ಬಿಡಲ್ಲ ಅನ್ಕೊಳ್ಳಿ, ಏನ್ ಮಾಡ್ಬೇಕು ಇವರು? ನಿಂತಿರ್ಬೇಕು. ಸೊ ಪರಿಣಾಮ ಏನಾಗುತ್ತೆ? ವಿಪರೀತ ಬೆಲೆ ಏರಿಕೆ ಆಗೋ ಸಾಧ್ಯತೆ ಇದೆ. ಅದು ನಮಗೆ ಇವತ್ತೇ ಗೊತ್ತಾಗದೇ ಇರ್ಬೋದು, ನಾಳೆ ಗೊತ್ತಾಗದೇ ಇರ್ಬೋದು, ಬಟ್ 1 ವಾರಗಳ ಅಂತರದಲ್ಲಂತೂ ಗೊತ್ತಾಗೇ ಆಗುತ್ತೆ. ಸೊ ಇದು ಈಗ ಅಲ್ಲಿ ಯುದ್ಧ ಹೇಗಾಗ್ತಾ ಇದೆ, ಪರಿಣಾಮಗಳೇನು, ಅಂಡ್ ನಾವು ಇಂಡೈರೆಕ್ಟ್ ಆಗಿ ಹೇಗೆ ಪೆಟ್ಟನ್ನ ತಿಂತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್. ಹಾಗೆ ನೋಡೋದಾದ್ರೆ ನಾವು ಸಂಪೂರ್ಣವಾಗಿ ಆ ಭಾಗದಿಂದಲೇ ತರಿಸ್ಕೊಳ್ತಾ ಇಲ್ಲ. ಓಕೆ, ನಾವಿವತ್ತು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನ ಕೊಡಿಸುವಂತಹ ಪ್ರಯತ್ನವನ್ನ 6 ಗಂಟೆ ನ್ಯೂಸ್ನಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಗೆಸ್ಟ್ಗಳು ಕೂಡ ಜಾಯಿನ್ ಆಗ್ತಾರೆ, ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಜೇಕಬ್ ಕ್ರಾಸ್ಟಾ ಆರ್ಥಿಕ ತಜ್ಞರು ಲೈವಿಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಕೇಳ್ತಾ ಇದೆ ಸರ್, ಮತ್ತೊಮ್ಮೆ ಮಾತಾಡ್ಬೋದಾ? ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ಕಾರ. ಧ್ವನಿ ಕೇಳ್ತಾ ಇದೆ, ಮಾತಾಡ್ಬೋದು. ಆಡಿಯೋ ಪ್ರಾಬ್ಲಮ್ ಅನ್ನಿಸ್ತಾ ಇದೆ. ಓಕೆ ಜೇಕಬ್ ಸರ್, ಈಗ ಯುದ್ಧ ಅಂತ ಅಂದಾಗ 2 ದೇಶಗಳ ನಡುವೆ ನಡೆದ್ರೆ ಕೇವಲ ಸಾವು ನೋವು ನಷ್ಟ ಲಾಭ 2 ದೇಶಕ್ಕೆ ಮಾತ್ರ ಇರಲ್ಲ, ಇಂಡೈರೆಕ್ಟ್ಲಿ ನಾವುಗಳು ಕೂಡ ಅದರ ಪರಿಣಾಮವನ್ನ ಎದುರಿಸ್ತಾ ಹೋಗ್ತೀವಿ. ಸೊ ಬೇಸಿಕ್ ಆಗಿ ಶುರು ಮಾಡೋಣ ಸರ್. ಈಗ ಇರಾನ್ ಇಸ್ರೇಲ್ ನಲ್ಲಿ ವಾರ್ ಆಗ್ತಾ ಇದ್ರೆ ನಮಗೆ ಯಾಕೆ ಪೆಟ್ಟು ಬೀಳುತ್ತೆ, ಎಷ್ಟು ಪ್ರಮಾಣದಲ್ಲಿ ಪೆಟ್ಟು ಬೀಳುತ್ತೆ, ಅಂಡ್ ಅದು ನಮಗೆ ಗೊತ್ತಾಗಕ್ಕೆ ಎಷ್ಟು ದಿನಗಳ ಅಂತರ ಬೇಕಾಗುತ್ತೆ? ಜೇಕಬ್ ಸರ್, ಅದು ನಮಗೆ ಯಾಕೆ ಪೆಟ್ಟು ಬೀಳುತ್ತಂದರೆ ಸ್ಪೆಸಿಫಿಕಲ್ ಆಗಿ ಈ ತೈಲವನ್ನು ಇಂಪೋರ್ಟ್ ಮಾಡೋದು ನಾವು ಪರದೇಶಿಯಿಂದ. ನಮ್ಮ ಬೇಕಾದ ಎಷ್ಟು ತೈಲಗಳಿವೆಯೋ ಅದರದ್ದು 90% ನಾವು ಇಂಪೋರ್ಟ್ ಮಾಡ್ತೀವಿ. ಅದು ಇಂಪೋರ್ಟು ನಾವು ಇರಾನ್ನಿಂದ ಮಾಡ್ತೀವೋ, ರಷ್ಯಾದಿಂದ ಮಾಡ್ತೀವೋ, ಅರ್ಜೆಂಟೀನಿಂದ ಮಾಡ್ತೀವೋ, ಅಥವಾ ಬೇರೆ ದೇಶಗಳಿಂದ ಮಾಡ್ತೀವೋ, ಅದು 90% ನಾವು ಇಂಪೋರ್ಟ್ ಮಾಡ್ತೀವಿ. ಅಲ್ಲಿ ಇವಾಗ ಇಲ್ಲಿ ತೈಲ ನಾವು ಇರಾನ್ನಿಂದ ನಾವು ಸ್ಯಾಂಕ್ಷನ್ಸ್, ಅಮೇರಿಕದ ಸ್ಯಾಂಕ್ಷನ್ಸ್ ಇಂಪೋಸ್ ಮಾಡಿದರೂ ಕೂಡ ನಾವು ಇರಾನ್ನಿಂದ ನಾವು ಇಂಪೋರ್ಟ್ ಮಾಡ್ತಿದ್ವಿ ತೈಲನ. ಆದರೆ ಇವಾಗ ತೈಲ ಅವರು ಗ್ಲೋಬಲಿ 25% ತನಕ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು ಇರಾನ್ನವರು. ಇವಾಗ ಅದು ಯಾವಾಗ ಸ್ಯಾಂಕ್ಷನ್ಸ್ ಇಂಪೋಸ್ ಮಾಡಿದರು ನಮ್ಮ ಅಮೇರಿಕನ್ನವರು, ಆವಾಗ ಇವು 10% ಮಾಡ್ತಾಯಿದ್ರು. ಅಂದರೆ 10% ಆಫ್ ದ ಗ್ಲೋಬಲ್ ಕನ್ಸಂಪ್ಷನ್. ಜಸ್ಟ್ ಇಮ್ಯಾಜಿನ್ ಹೌ ಮೆನಿ ಬ್ಯಾರೆಲ್ಸ್ ಆಫ್ ಅದು ಗೊತ್ತಾಗಿದೆ ಏನಂದರೆ 2.1 ಬಿಲಿಯನ್ ಬ್ಯಾರೆಲ್ಸ್ ಅಂತ ಹೇಳ್ಬಿಟ್ಟು ಒಂದು ಗೊತ್ತಾಗಿದೆ. ಅಷ್ಟೊಂದು ತೈಲವನ್ನು ಇರಾನ್ನವರು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಯಾವಾಗ ಈ ಇರಾನ್ ಮೇಲೆ ಇವಾಗ ಕ್ಷಿಪಣಿ ದಾಳಿ ಆಗಿದೆಯೋ ಅದರಿಂದ ಏನಾಗ್ತದೆ, ಗ್ಲೋಬಲಿ ತೈಲ ಕುಸಿತ ಆಗುತ್ತೆ, ನಮಗೂ ಕುಸಿತ ಆಗುತ್ತೆ. ನಮಗೆ ಕುಸಿತ ಆಗಿದ್ದ ಏನಾಗುತ್ತೆ, ಇಂಪೋರ್ಟ್ ಮಾಡಲಿಕ್ಕೆ ಆಗಲ್ಲ, ಬೇರೆ ದೇಶದ ಹೊಂದಾಣಿಕೆ ಮಾಡ್ಬೋದು. ಆದರೆ ಇಲ್ಲಿ ಪೂರ್ತಿ ನಮಗೆ ಬೇಕಾದಷ್ಟು ತೈಲ ಸಿಗುತ್ತೋ ಇಲ್ಲ. ಆವಾಗ ಏನಾಗುತ್ತೆ, ಇನ್ಫ್ಲೇಷನ್ ಆಗುತ್ತೆ, ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ. $1 ಜಾಸ್ತಿ ಆದರೆ ನಮಗೆ ಹೊಡೆದಿರೋದು $2.1 ಬಿಲಿಯನ್ ನಮ್ಮ ಮೇಲೆ ಹೊರತ ಬೀಳುತ್ತೆ. $1 ಇನ್ಕ್ರೀಸ್ ಆದರೆ ಪರ್ ಬ್ಯಾರಲ್ಗೆ. ಇದರಿಂದ $1 ಇನ್ಕ್ರೀಸ್ ಬ್ಯಾರಲ್ ಮೇಲೆ ಇನ್ಕ್ರೀಸ್ ಆದ ತಕ್ಷಣ ಏನು ನಮ್ಮ ಮೇಲೆ ಹೊಡೆತ ಬೀಳುತ್ತೋ ಆವಾಗ ಬೆಲೆ ದರ ಹೇಳಿದ $5 ರೂಪಾಯಿಂದ $10, ಅದು ಈವನ್ $20 ತನಕ ಹೋಗ್ಬೋದು ಪರ್ ಲೀಟ್ರಿಗೆ. ಆವಾಗ ಏನಾಗುತ್ತೆ, ಇನ್ಫ್ಲೇಷನ್ ಆಗುತ್ತೆ.
ಇನ್ಫ್ಲೇಷನ್ ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಬರೋದು ಕಮ್ಮಿ ಆಗುತ್ತೆ. ಈಗ ನಾವು ಏನು ವಿಕಸಿತ್ ಭಾರತ್ಗೆ ಏನು ತಯಾರು ಮಾಡಿದ್ವೋ AI ಎಲ್ಲ ಮಾಡಿದ್ದೀವಿ ಇಲ್ಲಿ, ನಾನು ಲಾಸ್ಟ್ ಟೈಮ್ ಡೆಲ್ಲಿನಲ್ಲಿ ಮಾಡಿದ್ದೀವಿ. ಅಂದರೆ ಇದು ಪ್ರೋ ಇನ್ವೆಸ್ಟ್ಮೆಂಟ್ ಕಂಟ್ರಿ ಅಂತ ಹೇಳಿದ್ಮೇಲೆ ಯಾರೋ ದೇಶದಲ್ಲಿ ಜಗಳ ಆಗೋದನ್ನು ನಮ್ಮ ಮೇಲೆ ಬೀಳುವುದಿದೆಯಲ್ಲ, ಇದೊಂದು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಹೊಡೆತ ಬೀಳುತ್ತೆ ನಮ್ಮ ಭಾರತ ದೇಶದಲ್ಲಿ. ಇದರಿಂದ ಜನಗಳು ಯಾವ ರೀತಿ ಅದಕ್ಕೆ ಅನುಗುಣವಾಗಿ ಮಾಡ್ತಾರೋ ಮತ್ತು ಇದು ಕಂಟಿನ್ಯೂ ಆಗುತ್ತೋ ಇಲ್ವೋ ಅದನ್ನು ನೋಡಬೇಕಾಗುತ್ತೆ. ಯಾಕಂದರೆ ಈಗ ಇರಾನ್ ಅವರು ಸುಮ್ಮನೆ ಬಿಟ್ಟುಕೊಳ್ಳಲ್ಲ. ಆ ಕಮಿನಿಯವರು ತೀರೋದ್ರೂ ಅವರ ಫ್ಯಾಮಿಲಿ ಇವರೆಲ್ಲ ಅವರನ್ನು ಸಾಯಿಸಿದ್ರು ಅವರ ಡೆಪ್ಯೂಟೀಸ್ಗಳು ಎಲ್ಲ ಸೀನಿಯರ್ ಲೀಡರ್ಸ್, ಆರ್ಮಿ ಲೀಡರ್ಸ್ ಆಲ್ಸೋ ಕೂಡ ಕೊಂದಾಕಿದ್ದಾರೆ. ಆದ್ರೂ ಇವಾಗ ಹೊಸ ಬಂದ ಪ್ರೀಮಿಯರ್ ಇದ್ದಾನಲ್ಲ, ಅವನು ಕೂಡ ಕಮಿನಿಯವರನ್ನೇ ಶಿಷ್ಯ. ಅವನು ಕೂಡ ಥಿಂಕ್ ಮಾಡೋದು ಆ ಕಮಿನಿ ಥರನೇ ಥಿಂಕ್ ಮಾಡೋದು. ಅದಕ್ಕೋಸ್ಕರ ಇಲ್ಲದೆ ಹೋದರೆ ಕಮಿನಿ ತೀರುವ ತಕ್ಷಣ ಹೊಸ ಪ್ರೀಮಿಯರ್ ಬಂದವನು ಇಲ್ಲ ಸರಿ ನಾವು ಹೊಂದಾಣಿಕೆ ಮಾಡೋಣ, ನಮ್ಮ ಇರಾನ್ ದೇಶವನ್ನು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಬಂದಿದ್ರೆ ಈಗ ಆಗ್ತಾ ಇರಲಿಲ್ಲ, ಸ್ಟಾಪ್ ಆಗ್ತಾ ಇತ್ತು. ಬಟ್ ಅವನು ಕೂಡ ಆತ ಮಾಡ್ತಾ ಇಲ್ಲ. ಸೊ ಇದು ನಮ್ಮ ದುರಾದೃಷ್ಟ. ಖಮೇನಿಯ ಪಕ್ಕ ಶಿಷ್ಯ ಅನ್ನೋದನ್ನ ತೋರಿಸ್ಕೊಳ್ತಾ ಇದ್ದಾರೆ. ಅಟ್ಲೀಸ್ಟ್ ನಿಲ್ಸಿ ಅಂತ ಬೇಡ, ಕದನ ವಿರಾಮವನ್ನಾದ್ರೂ ಪ್ರಸ್ತಾಪ ಮಾಡ್ಬೋದಿತ್ತು. ಆ ಮನುಷ್ಯ ಮುಂದಾಗ್ತಾ ಇಲ್ಲ ಅಂತ. ಹೌದು, ಮಾಡ್ತಾ ಇಲ್ಲ. ಓಕೆ ಸರ್, ಇದ್ರ ಬಗ್ಗೆ ಮಾತಾಡೋಣ. ಇದಕ್ಕಿಂತ ಇದರ ಜೊತೆಗೆ ಇನ್ನೊಂದು ನನಗೆ ಬೆಳಗ್ಗೆಯಿಂದಲೂ ಅನಿಸ್ತಾ ಇರೋ ಪ್ರಶ್ನೆ, ಈ ಅಮೆರಿಕ ಇತ್ತೀಚೆಗೆ ನಮ್ಮ ಮೇಲೆ ಒಂದ್ ರೀತಿ ಬೆದರಿಕೆಯ ಕಾಲ್ ಕೊಟ್ಟಿತ್ತು. ರಷ್ಯಾದಿಂದ ನೀವು ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ತಕ್ಷಣವೇ ಸ್ಟಾಪ್ ಮಾಡಬೇಕು. ಅಂಡ್ ಮೋದಿ ಮಾಡ್ತಾರೆ ಅಂತಲೂ ಗೊತ್ತು ಅಂತ ಹೇಳಿದ್ರು. ಅಂಡ್ ನಾವು ಅದನ್ನ ಕಡಿಮೆ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಎಕ್ಸಾಕ್ಟ್ ನಂಗೆ ಡೇಟಾ ಸಿಗ್ತಾ ಇಲ್ಲ. ಈಗ ಇಲ್ಲೂ ಸ್ಟಾಪ್ ಆಗುತ್ತೆ ಅಥವಾ ಇಲ್ಲೂ ಬೆಲೆ ಏರಿಕೆ ಆಗುತ್ತೆ, ರಷ್ಯಾದಿಂದಲೂ ತಗೊಳ್ಳೋದು ಬೇಡ ಅಂದಾಗ ಭಾರತದ ಪರಿಸ್ಥಿತಿ ಏನು? ಡೆಫಿನೆಟ್ಲಿ 2047ಕ್ಕೆ ನಾವು ವಿಕಸಿತ ಭಾರತದ ಕನಸನ್ನ ಕಾಣ್ತಾ ಇದೀವಿ. ಹೆಂಗ್ ನೋಡ್ಬೇಕು ನಾವು ಇದನ್ನ? ಅವರು ಟ್ರಂಪ್ನವರು ಏನಂತಾರೆ, ನೀವು ರಷ್ಯಾದಿಂದ ಸ್ಟಾಪ್ ಮಾಡಿ ವೆನೆಜುವೆಲಾದಿಂದ ತಗೊಳ್ಳಿ ಅಂತ ಹೇಳ್ತಾರೆ. ವೆನೆಜುವೆಲಾದಿಂದ ಬರುವ ತೈಲಕ್ಕೆ ನಾವು ಇಲ್ಲಿ ಪ್ರೋಸೆಸ್ ಮಾಡಬೇಕಾದ್ರೆ ಇಡೀ ಪ್ರೋಸೆಸ್ ಬಹಳ ಚೇಂಜ್ ಮಾಡಬೇಕಾಗುತ್ತೆ. ಇನ್ನೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ವೆನೆಜುವೆಲಾ ಆಯಿಲ್ ಬೇರೆ, ರಷ್ಯಾದ ಆಯಿಲ್ ಬೇರೆ. ರಷ್ಯಾ ಆಯಿಲ್ಗೆ ಸ್ಮೂತ್ ಆಗಿ ಓಡ್ತಾ ಇದೆ, ನಮ್ಮದ್ರಲ್ಲಿ ಚೆನ್ನಾಗಿ ನಾವು ಓಡಿಸ್ತಾ ಇದ್ದೀವಿ ವೆಹಿಕಲ್ಗಳನ್ನು, ಅದಕ್ಕೆ ಅರೇಂಜ್ಮೆಂಟ್ ಕರೆಕ್ಟಾಗಿ ಮಾಡಿ ಆಗಿದೆ. ಆದರೆ ವೆನೆಜುವೆಲಾದಿಂದ ತಗೊಳ್ಳುವ ಆಯಿಲ್ಗೆ ಇಲ್ಲಿ ಪ್ರೋಸೆಸ್ಸೇ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಕಷ್ಟ ಪ್ರೋಸೆಸ್ ಮಾಡೋಕ್ಕೆ. ನಾವು ಕಚ್ಚಾ ಜನಗಳು ತಗೋತಾ ಇಲ್ಲ. ಇಲ್ಲಿ ಅದನ್ನ ರೆಡಿ ಮಾಡಕ್ಕೆ, ಪ್ಯೂರಿಫೈ ಮಾಡಕ್ಕೆ ನಮಗೇನು ಗಿಟ್ಟಲ್ಲ, ಅದರಲ್ಲಿ ಗಿಟ್ಟಲ್ಲ ಇಸ್ ನಾಟ್ ಎಕನಾಮಿಕಲ್. ಅದಕ್ಕೋಸ್ಕರ ರಷ್ಯಾದಿಂದ ಟ್ರಂಪ್ ಹೇಳಿದ್ರೆ, ಕೆಲವರು ಹೇಳ್ತಾ ಇದ್ದಾರೆ ಟ್ರಂಪ್ ಯಾರು ಹೇಳಲಿಕ್ಕೆ ನಮಗೆ, ಯಾರು ಕರೆಕ್ಟ್, ಅವನು ಯಾಕೆ ಡಿಕ್ಟೇಟ್ ಮಾಡ್ಬೇಕು ನಮ್ಮ ಮೇಲೆ? ಅವನು ಇವಾಗ 50% ತಾರೀಫ್ ರೈಸ್ ಮಾಡ್ದಲ್ಲ, ನಾವು ಕೇಳಿದ್ವ ನೀವು ಕಮ್ಮಿ ಮಾಡಿ ಅಂತ? ಕೇಳಿಲ್ವಲ್ಲ. ನಾವು ಯಾವಾಗ ಯುರೋಪಿಯನ್ ಯೂನಿಯನ್ ಒಟ್ಟಿಗೆ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿದ್ವೋ, ಆಮೇಲೆ ಇನ್ನು ಬಾಕಿ ಇನ್ನೊಂದು 39 ಕಂಟ್ರೀಸ್, ಇನ್ನು ಯುರೋಪಿಯನ್ ಯೂನಿಯನ್ 27 ಕಂಟ್ರೀಸ್, ಬಾಕಿ ಎಲ್ಲ ಈಗ ನ್ಯೂಜಿಲ್ಯಾಂಡ್, UAE ಎಲ್ಲ ಅದರ್ ಕಂಟ್ರೀಸ್ ನಾವು ಒಂದು 39 ಕಂಟ್ರೀಸ್ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿದ್ವಿ. ಅದಲ್ಲದೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿದ ತಕ್ಷಣ ಅವನಿಗೆ ಭಯ ಆಯಿತು, ಎಲ್ಲಿ ನಮ್ಮ ಭಾರತ ದೇಶ ಬಿಟ್ಟು ಹೋಗಿತ್ತು ಅವನ ಕೈಯಿಂದ ಹೇಳಿಬಿಟ್ಟು ಅವನೇ ಕಮ್ಮಿ ಮಾಡುವ ನಾವು ಕೇಳಲಿಲ್ಲ. ಜಾಸ್ತಿ ಮಾಡ್ಬೇಕಾದ್ರು ನಮ್ಮನ್ನು ಕೇಳಿಲ್ಲ, ಕಡಿಮೆ ಮಾಡ್ಬೇಕಾದ್ರೂ ನಮಗೆ ಕೇಳಿಲ್ಲ. 18% ಹಾಕಿದ್ರ. ಆವಾಗ ಅದೇ ಸಮಯದಲ್ಲಿ ಸುಪ್ರೀಂ ಕೋರ್ಟಿಂದ ಅವನಿಗೆ ಹೊಡೆತ ಬಿತ್ತು. ಹೌದು ಹೊಡೆತ ಬಿದ್ರೂ ಈಗ ಪೊತ್ತು ಸರಿಯಾಗಿ ನೋಡಿ ಇನ್ನೊಂದು 15% ತಾರೀಫ್ ಹಾಕಿದ್ದಾನೆ. ಅವನು ಹೆಂಗೆ ನಂಬ್ತೀರಾ? ಗಳಿಗೆ ಸಿದ್ಧ ಅಂತ ಟ್ರಂಪ್ ಕರೆಯೋದು ಅಂದ್ರೆ ಅವನ ಮನಸ್ಸಿನಲ್ಲಿ ಏನ್ ಬರುತ್ತೋ ಅವನು ಮಾಡ್ತಾನೆ, ಮಾಡ್ಬಿಡೋದು. ಹೌದು, ಈ ನೋಡಿ ಗುಡ್ ಲೀಡರ್. ಸೊ ಅವನು ಹೇಳದಂಗೆ ನಾವು ಯಾಕೆ ಕೇಳಬೇಕು? ಕರೆಕ್ಟ್.